ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶನಿವಾರ ಮತ್ತು ದಶಮಿ ತಿಥಿ ಇದೆ. ದಶಮಿ ತುಂಬ ಉತ್ಕೃಷ್ಟವಾದ ಪೂರ್ಣ ತಿಥಿ ಅಂತ ಅದಕ್ಕೆ ಹೆಸರು. ಹೀಗಾಗಿ ಒಳ್ಳೆಯ ತಿಥಿ ಇದೆ. ಆದರೆ ವಾರದ ಮಟ್ಟಿಗೆ ಶನೈಶ್ಚರನ ವಾರ. ಶನಿವಾರ ಸಾಮಾನ್ಯವಾಗಿ ಶುಭ ಕಾರ್ಯಗಳಿಗೆ ಅವಕಾಶ ಇಲ್ಲ. ಅದು ಗ್ರಾಹ್ಯವಾರ ಅಲ್ಲ, ಆದರೆ ಅಶುಭವಾರ ಅಂತೂ ಅಲ್ಲ. ಹೀಗಾಗಿ ಶನೈಶ್ಚರನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯದು. ಈ ದಿವಸ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಸಾಕಾಗುತ್ತೆ. ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಬೆಳಕನ್ನು, ಹೊಸ ಬೆಳಕನ್ನು ಮೂಡಿಸುತ್ತೆ. ಹೀಗಾಗಿ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅಥವಾ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಶನೈಶ್ಚರ ಮಂದಿರದಲ್ಲಿ ನೋಡಿ, ಕಬ್ಬಿಣ ದಾನ ತುಂಬ ಫಲಪ್ರದವಾದ ಒಂದು ದಾನ ಅದು. ನಾವು ಯಾವ್ಯಾವುದೋ ದಾನಗಳನ್ನು, ಸಾಕಷ್ಟು ದಾನಕ್ಕೆ ಹೆಚ್ಚಿನ ಮಹತ್ವ ಇದೆ. ಕಲವು ದಾನಮೇಕಂ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ದಾನ ಒಂದೇ ನಮ್ಮನ್ನು ಪಾರು ಮಾಡ್ತಕ್ಕಂಥದ್ದು ಅಂತ. ಹೀಗಾಗಿ ಯಾವ ಥರದ ದಾನಕ್ಕೆ ಅದರದ್ದೇ ಆದ ಬೇರೆ ಬೇರೆ ದಾನಗಳಿಗೆ ಆಯಾ ಒಂದೊಂದು ಫಲ ಇದೆ. ಒಂದು ಗೋದಾನ ಮಾಡಿದ್ರೆ ಸಿಗ್ತಕ್ಕಂತಹ ಪುಣ್ಯ ಬೇರೆ, ರಜತ ದಾನ ಮಾಡಿದ್ರೆ ಸಿಗುವ ಪುಣ್ಯ ಬೇರೆ, ಸುವರ್ಣ ದಾನ ಮಾಡಿದ್ರೆ ಪುಣ್ಯ ಬೇರೆ. ಹೀಗಾಗಿ ಈ ದಿವಸ ಶನೈಶ್ಚರ ಆತ ಕಷ್ಟಗಳನ್ನು ಕಳೀತಕ್ಕಂಥವನು. ಹೀಗಾಗಿ ಕಬ್ಬಿಣ ದಾನ ಇದೆಯಲ್ಲ, ಅದು ನೋಡಿ ತುಂಬ ಸಂಕಟವನ್ನೆಲ್ಲ ತೊಳೆದು ಹಾಕಿಬಿಡುತ್ತೆ. ಅಷ್ಟು ಶಕ್ತಿ ಇದೆ ಕಬ್ಬಿಣ. ನಾವು ನೋಡಲಿಕ್ಕೆ ಅದು ಕಬ್ಬಿಣ ನಾವು ತಿರಸ್ಕಾರ ಮಾಡ್ತೀವಿ. ಆದರೆ ಕಬ್ಬಿಣ ಅದು ಒಂದು ರೀತಿಯ ಎಲ್ಲ ಕರ್ಮಗಳನ್ನು ಅಳಿಸಿ ಹಾಕಿ ಒಂದು ಪುಣ್ಯ ಸಂಚಯನಕ್ಕೆ ಒಂದು ಭದ್ರವಾದ ಬುನಾದಿ ಹಾಕ್ಕೊಡ್ತಕ್ಕಂಥದ್ದಾಗಿದೆ. ಈ ಕಾರಣದಿಂದಾಗಿ ಕಬ್ಬಿಣ ದಾನ ಮಾಡಿ. ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.